ಕ್ರಿಕೆಟ್ ವಾರ್ನಲ್ಲಿ ಬದ್ಧವೈರಿ ಪಾಕಿಸ್ತಾನವನ್ನ ಸಾಧೆ ಪಡೆದ ಭಾರತ 9ನೇ ಬಾರಿ ಏಷ್ಯಾ ಕಪ್ ಚಾಂಪಿಯನ್ಸ್ ಪಟ್ಟ ಅಲಂಕಾರ. ಕ್ರಿಕೆಟ್ ಮೈದಾನದಲ್ಲಿ ಸುಮ್ಮನಿರಲಾರದೆ ಭಾರತವನ್ನ ಕೆಣಕಿದ ಪಾಕಿಗೆ ಭಾರತ ಅದೇ ರೀತಿ ಉತ್ತರ. ಮೈದಾನದಲ್ಲಿ ಆಪರೇಷನ್ ಸಿಂಧೂರ್ ಫಲಿತಾಂಶ ಒಂದೇ, ಭಾರತಕ್ಕೆ ಜಯ, ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳು ಎಂದು ಬರೆದುಕೊಂಡ ಪ್ರಧಾನಿ ಮೋದಿ. ದಕ್ಷಿಣ ಭಾರತದಲ್ಲೇ ಕಂಡು ಕೇಳರಿಯದ ದುರಂತವೊಂದು ತಮಿಳುನಾಡಿನಲ್ಲಿ ನಡೆದೇ ಹೋಯಿತು. ತಮಿಳು ನಟ ದಳಪತಿ ವಿಜಯ್ ರಾಜಕೀಯ ಅಲೆ 40 ಅಮಾಯಕ ಜೀವ ಬಲಿ. ಇಷ್ಟು ದೊಡ್ಡ ದುರಂತ ಸಂಭವಿಸಿದ್ರೂ ವಿಜಯ್ ವಿರುದ್ಧ ಕ್ರಮಕ್ಕೆ ತಮಿಳುನಾಡು ಸರ್ಕಾರ ವಿಳಂಬ ಮಾಡಿದ್ಯಾ ಅನ್ನೋ ಪ್ರಶ್ನೆ. ಕಾಲ್ತುಳಿತ ಬೆನ್ನಲ್ಲೇ ಟಿವಿಕೆ ಸಂಸ್ಥಾಪಕ ನಟ ವಿಜಯ್ಗೆ ಬಾಂಬ್ ಬೆದರಿಕೆ. ಚೆನ್ನೈನಲ್ಲಿರುವ ನಟ ವಿಜಯ್ ಮನೆಗೆ ಭದ್ರತೆ. ಬೆಳ್ಳಂಬೆಳಗ್ಗೆ ಕಲರ್ಸ್ ಕನ್ನಡ ಪ್ರೋಮೋವೊಂದನ್ನ ಶೇರ್ ಮಾಡಿದೆ. ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕ್ ನೀಡಿದ್ದಾರೆ. ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ ಪರಸ್ಪರ ಚರ್ಚಿಸಿ ಮುಖ್ಯ ದ್ವಾರ ತೋರಿಸಿ ಎಂದಿದ್ದಾರೆ. ಸ್ಪರ್ಧಿಗಳ ನಡುವೆ ಯಾರನ್ನ ಕಳುಹಿಸಬೇಕು ಎಂಬ ಚರ್ಚೆ. ಮುಖ್ಯ ದ್ವಾರ ಓಪನ್ ಆಗಿದ್ದು ಯಾರು ಆಚೆ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ. ಏಷ್ಯಾ ಕಪ್ ಫೈನಲ್ ಬ್ಯಾಟಲ್ನಲ್ಲಿ ಪಾಕ್ ತಂಡ ಉತ್ತಮ ಸ್ಟಾರ್ಟ್ ಪಡೆದುಕೊಳ್ತು. ಟೀಮ್ ಇಂಡಿಯಾ ಸ್ಪಿನ್ ಮಾಂತ್ರಿಕರ ಕೈಚಳಕಕ್ಕೆ ಪಾಕ್ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿದ್ರು. ಸ್ಪಿನ್ ಟ್ರ್ಯಾಪ್ಗೆ ಸಿಲುಕಿ ವಿಲವಿಲ ಒದ್ದಾಡಿದ ಪಾಕಿಗಳು ಟೀಮ್ ಇಂಡಿಯಾ ದಾಳಿಗೆ ಪಾಕ್ ತತ್ತರ 146ಕ್ಕೆ ಆಲ್ಔಟ್. ಸೂಪರ್ 4 ಪಂದ್ಯದಲ್ಲಿ ಕೈಸನ್ನೆ ಮಾಡಿ ಕುಚೇಷ್ಟೆ ಮಾಡಿದ ಹ್ಯಾರಿಸ್ ರಫ್ಗೆ ಕ್ಲೀನ್ಹೋಲ್ಡ್ ಮಾಡಿದ ಬೂಮ್ರಾ ಕೈಸನ್ನೆ ಮಾಡಿ ಪೆವಿಲಿಯನ್ ದಾರಿ ತೋರಿಸಿದ್ರು.